ನಾರದ, ಚಿಂತಿಸಬೇಡ. ಇಂತಹ ವಿಷಯಗಳನ್ನು ಭೂಲೋಕದಲ್ಲಿ ಆವರಿಸಿದಂತಹ ಕಾಲದಲ್ಲಿ ಸ್ಪಷ್ಟವಾಗಿ ಅನುಭವಕ್ಕೆ ಯೋಗ್ಯನಾಗಿದ್ದೀಯ ಎನ್ನುವುದು ಸುಸ್ಪಷ್ಟ. ಹಾಗಾಗಿ ಈ ವಿಷಯಕವಾಗಿ ನಾವು ಬಹಳಷ್ಟು ಚಿಂತಿಸಬೇಕಾಗುತ್ತದೆ, ಸರಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತದೆ. ಈಗ ನಿನ್ನ ಸಂಚಾರವನ್ನು ಮುಂದುವರಿಸು. ಬೇಕು ಅಂತಾದ್ರೆ ನಿನ್ನನ್ನು ರಾಜೇವರ ಮಾಡಿಸಿಕೊಡುತ್ತೇನೆ. ಏನಾಗುತ್ತಾ ಉಂಟು? ಅಧರ್ಮವನ್ನು ಅನ್ಯಾಯವನ್ನು ಹೊತ್ತು ನಿಂತಿರುವಂತಹ ಬಂಡಿ. ಈ ಬಂಡಿ ಅತಿ ವೇಗದಿಂದ ಚಲಿಸುತ್ತಾ ಮುಂದುವರಿಯಿತು ಅಂತಾದರೆ ಸರ್ವ ಸೃಷ್ಟಿಯು ಅತಿ ಶೀಘ್ರದಲ್ಲಿ ನಾಶವಾಗಿ ಹೋಗುತ್ತದೆ. ಆ ಸೃಷ್ಟಿಯನ್ನು ಉಳಿಸಬೇಕು, ಅದರ ಮಹತ್ತತೆಯನ್ನು ತಿಳಿಸಬೇಕು ಎನ್ನುವ ಹಾಗಿದ್ದರೆ ಈ ನಿಯಂತ್ರಣವನ್ನು ಸಾಧಿಸುವುದಕ್ಕೆ ಯಾವ ಉಪಾಯ? ಈ ಬಂಡಿಗೆ ಸೂಕ್ತವಾದಂತಹ ಬಿರಿಯನ್ನ ತೊಡಿಸಿ ಅದನ್ನು ನಿಯಂತ್ರಣಗೊಳಿಸಬೇಕಾದದ್ದು ನಾನು ತಾನೇ. ಆವಾಗಲೇ ನಾನು ಅದರಲ್ಲಿ ಆಡಿದೆ, ದೇವರ ಭಯವೇ ಜ್ಞಾನದ ಆರಂಭ. ಅಂತಹ ಭಯ ಹುಟ್ಟಬೇಕು, ಅಂತಹ ಭಯವನ್ನು ಹುಟ್ಟಿಸಬೇಕು. ಭಯವನ್ನು ಹುಟ್ಟಿಸುವಂತಹ ಶಕ್ತಿ ಬೇಕು, ಭಕ್ತಿಯನ್ನು ಹುಟ್ಟಿಸುವಂತಹ ಒಂದು ಶಕ್ತಿ ಬೇಕು. ಈ ವಿಧವಾದಂತಹ ಶಕ್ತಿಯೊಂದು ಭೂಲೋಕದಲ್ಲಿ ಕಾಣಿಸಿಕೊಳ್ಳಬೇಕು ಅಂತಾದರೆ ಅತಿ ಶೀಘ್ರವಾಗಿ ನಾನೊಂದು ನಿರ್ಣಯವನ್ನು ಕೈಗೊಳ್ಳಲೇಬೇಕಾಗುತ್ತದೆ. ಅದಕ್ಕೊಂದು ನಾನು ತೀರ್ಮಾನ ಮಾಡಿದ್ದೇನೆ. ಇಂತಹ ನಿಯಂತ್ರಣವನ್ನು ಸಾಗಿಸುವುದಕ್ಕೆ, ಭಯವನ್ನು ಹುಟ್ಟಿಸುವುದಕ್ಕೆ ಯಾರು ಸರ್ವಶಕ್ತ ಎನ್ನುವ ಹಾಗೆ. ಸರಿ ಸರಿ, ಮಹತ್ತರವಾದಂತಹ ಕಾಯಕವೊಂದನ್ನು ಅವನಿಗೆ ನೀಡುತ್ತೇನೆ. ನೀಳಕಾಯನಿದ್ದಾನೆ, ಭಯವನ್ನು ಹುಟ್ಟಿಸುವಂತಹ ಸರ್ವ ಸಮರ್ಥ ಅವನಲ್ಲಿ ಇರುವ ಕಾರಣ ಅವನೇ ಆದೀತು. ಸೂರ್ಯ ಮಾರ್ತಾಂಡ ಛಾಯಾ ಸಂಭೂತನಾದಂತಹ ಶನೈಶ್ಚರ. ಸರಿ ಸರಿ, ಅಂತಹ ಶಕ್ತಿಯನ್ನು ಭೂಲೋಕಕ್ಕೆ ನಾ ನಿಯೋಜಿಸಿದೆ ಅಂತಾದರೆ ಸರ್ವ ಸೃಷ್ಟಿಯನ್ನು ನಾ ಉಳಿಸಬಹುದು. ಈ ಕಾಲದಲ್ಲಿ ಸಂಕಲ್ಪಬದ್ಧನಾಗಿದ್ದೇನೆ. ಶನೈಶ್ಚರನನ್ನು ಈ ಮಹತ್ತರವಾದಂತಹ ಕಾಯಕಕ್ಕೆ ನೇಮಿಸಿ ಬಿಡುತ್ತೇನೆ. ಅಂತಹ ನೀನು ಮನದಲ್ಲಿಯೇ ಸಂಕಲ್ಪ ಮಾಡಿದೆ. ಪ್ರಪಂಚದಲ್ಲಿ
ಅಗತ್ಯವಿದೆ. ಅದು ಭಯಕಾರಕ ಶಕ್ತಿಯಾಗಬೇಕು ಎನ್ನುವ ಹಾಗೆ ನೀನು ಸಂಕಲ್ಪ ಮಾಡಿದ ಕ್ಷಣ ಸೂರ್ಯದೇವರಿಗೂ ಛಾಯೋದೇವಿಗೂ ಮಗನಾಗಿ ನಾನು ಹುಟ್ಟಿಕೊಂಡೆ. ಶನಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದೆ. ರಾಶಿ ಚಕ್ರದಲ್ಲಿ ಸಂಚರಿಸು ಎನ್ನುವ ಹಾಗೆ ಆದೇಶಿಸಿದೆ. ನನ್ನದಾದಂತಹ ಕಾರ್ಯವನ್ನು ನಡೆಸುತ್ತಾ ಮುನ್ನಗ್ಗುವೆ. ಅಂತಹ ಸಂದರ್ಭದಲ್ಲಿ ಮೊದಲಾಗಿ ನನ್ನ ದೃಷ್ಟಿಯನ್ನು ನಾನು ಹಾಯಿಸಿದ್ದು ನನ್ನ ತಂದೆಯಾದಂತಹ ಸೂರ್ಯದೇವನ ಮೇಲೆ. ಸೂರ್ಯದೇವ ಕುಷ್ಠರೋಗ ಹಿಡಿದ. ಅದೇ ರೀತಿಯಾಗಿ ಸಾರಥಿಯಾದಂತಹ ಅರುಣನನ್ನು ನೋಡಿದೆ. ಅರುಣ ಹೆಳವನಾದ, ಕುದುರೆಗಳತ್ತ ದೃಷ್ಟಿ ಬೀರಿದೆ, ಕುರುಡಾಗಿ ಹೋಯಿತು. ಆಮೇಲೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರ ಮೇಲೆ ನಮ್ಮ ಪ್ರಭಾವವನ್ನು ಬೀರಿದೆ. ಪಂಚಮುಖ ಬ್ರಹ್ಮನಾಗಿದ್ದ ನಾನು ದೃಷ್ಟಿಯನ್ನು ಹಾಯಿಸಿದ್ದೆ, ಚತುರ್ಮುಖನಾಗಿ ಹೋದ. ಹಾಗಿದ್ದರೆ ನನ್ನದಾದಂತಹ ಪ್ರಭಾವವನ್ನು ನಾನು ಇಡೀ ಪ್ರಪಂಚದಲ್ಲಿ ತೋರ್ಪಡಿಸುತ್ತಾ ಇದ್ದೇನೆ. ಮುಂದೆ ಯಾರನ್ನು ಪೀಡಿಸಲಿ? ಸಿರಿಯರ ಸರಬಳಿ ಕರ್ತವ್ಯ ನಿಷ್ಠೆಯನ್ನು ತೋರ್ಪಡಿಸಿದೆ. ಇನ್ನುಳಿದ ಇರುವರು ದೇವರ್ಗಳು ಸಿರಿಯರ ಸರಬಳಿ ಸಾರಲೇ ಅರ್ಥ ಇಲ್ಲ. ವಿಷ್ಣುಮೂರ್ತಿಯನ್ನು ನಾನು ಪೀಡಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಯಾಕೆ? ಪ್ರಪಂಚ ಮುಖದಲ್ಲಿ ನಾನು ಕಾಣಿಸಿಕೊಳ್ಳುವುದಕ್ಕೂ ಈ ರೀತಿಯ ವಿಶೇಷವಾದ ದೌತ್ಯವನ್ನು ನಾನು ಅನುಸರಿಸುವುದಕ್ಕೂ ಕಾರಣೀಭೂತನಾದವ ನಾರಾಯಣ ಸ್ವಾಮಿ. ಆತನನ್ನು ನಾನು ಪೀಡಿಸಿದೆ ಎಂದಾದ್ರೆ ಮೇಲೆ ನೋಡಿ ಉಗುಳಿದ ಹಾಗಾದೀತು. ಹಾಗಿದ್ರೆ ನಾರಾಯಣನನ್ನು ಪೀಡಿಸುವುದರಲ್ಲಿ ಅರ್ಥವಿಲ್ಲ. ಉಳಿದಿರುವ ದೇವರಾದರೂ ಯಾರು? ಕೈಲಾಸವಾಸಿ ಪರಮೇಶ್ವರನ ಮುಂದೆ ನನ್ನದಾದಂತಹ ಕರ್ತವ್ಯ ನಿಷ್ಠೆಯನ್ನು ತೋರ್ಪಡಿಸಲೇಬೇಕು. ಆತನ ಅನುಗ್ರಹವನ್ನು ಪಡೆಯಲೇಬೇಕು. ದೇವೋತ್ತಮ ಇರುವುದಾದರೂ ಎಲ್ಲಿ? ಕೈಲಾಸ ಪರ್ವತದ ಮೇಲೆ ವಾಯಸ ವಾಹನ ಮಾಡಿದ್ದೇನೆ. ನನ್ನದಾದಂತಹ ಕಾಗೆಯಲ್ಲಿ ಕುಳಿತು ಸುಲಭವಾಗಿ ಆ ಬಿಳಿ ಮಲೆಯನ್ನು ಸೇರುವುದಕ್ಕೆ ಸಾಧ್ಯ. ಆದರೆ ಅದು ಸರಿಯಲ್ಲ. ಬಹಳಷ್ಟು ನಿಷ್ಠೆಯಿಂದ ವ್ರತಾಚರಣೆಯಿಂದ ದೇವರ ಸನ್ನಿಧಾನವನ್ನು ನಾವು ಸೇರಿದೆವು ಎಂದಾದರೆ ವಿಶೇಷವಾದಂತಹ ಅನುಗ್ರಹಕ್ಕೆ ನಾವು ಪಾತ್ರರಾಗುವುದಕ್ಕೆ ಸಾಧ್ಯ. ಹಾಗಿದ್ರೆ ಮಲೆಯನ್ನು ಸೇರಬೇಕು ಅಂತಾದ್ರೆ ನಾವು ಪಾದಯಾತ್ರೆಯನ್ನು ಮಾಡಲೇಬೇಕು. ಕೈಲಾಸ ಪರ್ವತದ ಕೆಳಗೆ ನನ್ನ ವಾಹನವಾದಂತಹ ಕಾಗೆಯನ್ನು ನಾನು ಬಿಟ್ಟಿದ್ದೇನೆ. ನಡಿಗೆಯಿಂದಲೇ ಮುಂದುವರಿಯಬೇಕು. ಶನೈಶ್ಚರ ಎನ್ನುವ ಹಾಗೆ ನನ್ನನ್ನು ಹೇಳುತ್ತಾ ಇದ್ದಾರೆ. ಏನದರ ಅರ್ಥ? ನಿಧಾನವಾಗಿ ಸಂಚರಿಸುವವ. ರಾಶಿ ಚಕ್ರದಲ್ಲಿ ನಿಧಾನವಾಗಿ ನಾನು ಸಂಚರಿಸುವ ಕಾರಣದಿಂದಲೇ ನನ್ನನ್ನು ಶನೈಶ್ಚರ. ಹಾಗಿದ್ದರೆ ನಿಧಾನ ಗತಿಯಿಂದ ಕೈಲಾಸ ಪರ್ವತವನ್ನು ಏರ್ತೇನೆ.